ನಾನು ಇವತ್ತು ಒಂದು ಹೆಲ್ದಿ ಚಪಾತಿಯಿಂದ ಒಂದು ಡೆಲಿಷಿಯಸ್ ಫುಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಕುದಿಸ್ಬೇಕು. ಅದರಲ್ಲಿ ಬೆಲ್ಲ ಹಾಕಬೇಕು. ಸೊ ಬೆಲ್ಲ ಕುದ್ದ ನಂತರ ಅದರಲ್ಲಿ ಸ್ವಲ್ಪ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಆ, ಒಣ ಶುಂಠಿ ಹಾಕಬೇಕು, ಒಂದು ಏಲಕ್ಕಿ, ಒಂದು ಲವಂಗ ಹಾಕಿ ಅದನ್ನು ಕುದಿಸ್ಬೇಕು. ಬೇಕಂದರೆ ಸ್ವಲ್ಪ ನಟ್ಮೆಗ್ ಇರ್ತೈತಲ್ಲ, ಜಾಜಿಕಾಯಿ, ಅದರ ಸ್ವಲ್ಪನೇ ಸ್ವಲ್ಪ ಹಾಕಬೇಕು, ಭಾಳ ಹಾಕಬಾರ್ದು. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಲವಂಗವನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸೊ ಇದು ಚೆನ್ನಾಗಿ ಕುದೀತಾ ಕುದೀತಾ ಇದ್ದಾಗ ಅವಾಗ ಏನು ಮಾಡಬೇಕಪ್ಪ ನಾವು ಅಂತಂದರೆ, ಚಪಾತಿ ತುಣುಕುಗಳನ್ನು ಮಾಡಿಕೊಂಡು ಅದನ್ನು ಅದರಲ್ಲಿ ಹಾಕಬೇಕು. ನೀವು ಚಪಾತಿ ಬಿಸಿ ಬಿಸಿ ಚಪಾತಿ ಹಾಕಬಾರ್ದು. ಚಪಾತಿ ಮಾಡಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಚಪಾತಿನ ಹಾಕಬೇಕು. ಹಾಕಿ ಸ್ವಲ್ಪ ಅದನ್ನೆಲ್ಲನೂ ತಿರುವಾಡಿ ಅದು ಸ್ವಲ್ಪ ಬೇಯಿಸ್ಕೋಬೇಕು. ಅದನ್ನು ಚೆನ್ನಾಗಿ ಕುದಿಬೇಕದು. ಕುದಿ ಬರ್ತಕ್ಕಂದರೆ ಆವಾಗ ನಾವು ಅದಕ್ಕೆ ಸ್ವಲ್ಪ ನೋಡ್ಕೋತಾ ಇರಬೇಕು, ಸ್ವಲ್ಪ ಕೈ ಆಡಿಸ್ಬೇಕು, ತಳ ಹತ್ತಬಾರ್ದದು. ಅದಕ್ಕೆ ಸ್ವಲ್ಪ ಗಸಗಸೆಯನ್ನು ಹಾಕಬೇಕು, ಹುರಿದಿರೋ ಗಸಗಸೆ, ಹಸಿ ಗಸಗಸೆಯನ್ನು ಹಾಕಬಾರ್ದು. ಆಮೇಲೆ ಸ್ವಲ್ಪನೇ ಸ್ವಲ್ಪ ಹಾಕಬೇಕು, ಭಾಳ ಜಾಸ್ತಿ ಹಾಕಬಾರ್ದು. ಆಮೇಲೆ ಸ್ವಲ್ಪ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕಬೇಕು. ಯಾವಾಗ ಚಪಾತಿ ನಾವು ಮುಂಚೆ ಅದು ಸ್ವಲ್ಪ ಬೇಯ್ತೈತಲ್ಲ, ಬೇಯ್ದ ನಂತರ ಇದನ್ನು ಲಾಸ್ಟಲ್ಲಿ ಇದನ್ನು ಹಾಕಬೇಕು. ಇವುಗಳನ್ನು ಹಾಕಿ ಸ್ವಲ್ಪ ತಿರುಗಾಡಬೇಕು, ಸ್ವಲ್ಪ ಕುದಿಸಬೇಕು. ಯಾಕಂದರೆ ಅದರಲ್ಲಿ ಅದು ಫ್ಲೇವರ್ ಬಿಡಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ 1-2 ಸ್ಪೂನ್ ನೀವು ತುಪ್ಪ ಹಾಕಬೇಕು. ಲಾಸ್ಟಿಗೆ ಗ್ಯಾಸನ್ನು ಆಫ್ ಮಾಡಿ. ನನ್ನ ಹತ್ರ ತುಪ್ಪ ಸ್ವಲ್ಪ ಇಟ್ಟು ಅದಕ್ಕೆ ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡಿ. ಆಮೇಲೆ ನಿಮಗೆ ಸರ್ವ್ ಮಾಡಿಕೊಂಡು ತಿನ್ಬೋದು. ಹಾಲಿನಲ್ಲಿ ಕೂಡ ಹಾಕ್ಕೊಂಡು ಇದನ್ನು ತಿನ್ಬೋದು, ತುಂಬ ಟೇಸ್ಟಿಯಾಗಿರ್ತೈತಿ.